ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಟ್ಟರೆ ನಾವು ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಕನ್ನಡ ಪರ ಹೋರಾಟಗಾರರು ಎಚ್ಚರಿಕೆ ಕೊಟ್ಟಿದ್ರು. ಸಿಎಂ ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಈ ಮನವಿ ಮೇರೆಗೂ ಕೂಡ ಬಂದ್ ಆಗುತ್ತಾ? ಈ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ. ಸರ್ವಪಕ್ಷ ಸಭೆ ಆಯಿತು. ಸರ್ವಪಕ್ಷ ಬಳಿಕ ಸಿಎಂ ಡಿ.ಕೆ. ಶಿವಕುಮಾರ್ ಮತ್ತೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕ ಬಂದ್ ಮಾಡಬೇಡಿ. ಆಗಸ್ಟ್ 13ಕ್ಕೆ ಕಾವೇರಿಗಾಗಿ ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಗಳು ಈಗೇನು ಕರೆ ಕೊಟ್ಟಿದ್ದಾವಲ್ಲ, ಯಾರೂ ಕೂಡ ಬಂದ್ ಮಾಡಬೇಡಿ. ಬಂದ್ ಮಾಡೋದ್ರಿಂದ ಅದು ನಮಗೆ ಸಮಸ್ಯೆ ಆಗುತ್ತೆ ಹೊರತು ತಮಿಳುನಾಡವರಿಗಲ್ಲ. ಹಾಗಾಗಿ ಆ ಸಮಸ್ಯೆಯಿಂದ ನಾವೇ ಒಂದು ಆ ಸಂಕಷ್ಟವನ್ನು ಎದುರಿಸಬೇಕಾಗ್ತದೆ. ಹಾಗಾಗಿ ಕನ್ನಡ ಸಂಘಟನೆಗಳ ಜೊತೆ ನಾನು ಮಾತನಾಡ್ತೀನಿ ಅಂತಲೂ ಕೂಡ ಡಿ.ಕೆ.ಶಿ ಹೇಳಿದರು. ಆಲ್ರೆಡಿ ಅವರು ಮನವಿ ಮಾಡಿಕೊಂಡಿದ್ದಾರೆ. ಸರ್ವಪಕ್ಷ ಸಭೆ ಆಯಿತು. ಸಭೆಯಲ್ಲಿ ಈ ಒಂದು ವಿಚಾರದ ಬಗ್ಗೆ, ಅಂದರೆ ಕಾವೇರಿ ನೀರು ವಿಚಾರ ಜೊತೆಗೆ ತಮಿಳುನಾಡಿಗೆ ನೀರು ಬಿಡಬೇಕಾ ಬೇಡವಾ ಅನ್ನೋದ್ರ ವಿಚಾರ ಬಗ್ಗೆ ಅನೇಕ ಹಿರಿಯ ನಾಯಕರುಗಳು ಎಲ್ಲ ಸೇರಿದ್ರು. ಇವತ್ತು ದಿಗ್ಗಜರೆಲ್ಲ ಸೇರಿದ್ರು. ಅವ್ರ ಜೊತೆ ಮಾತಾಡಿದ್ದಾರೆ. ಮಾತಾಡಿದ ಮೇಲೆ ಕನ್ನಡ ಪರ ಹೋರಾಟಗಾರರಿಗೂ ಕೂಡ ಮನವಿ ಮಾಡಿಕೊಂಡ್ರು. ಮೊನ್ನೆನೂ ಕೂಡ ಮನವಿ ಮಾಡಿಕೊಂಡಿದ್ರು, ನೀವು ಬಂದ್ ಮಾಡಿದರೆ ಸಾಕಷ್ಟು ಸಮಸ್ಯೆ ಆಗ್ತದೆ ಅಂತ. ಮತ್ತು ಕುಮಾರಸ್ವಾಮಿ ಅವರು ಕೂಡ ಮೊನ್ನೆ ಬಂದ್ ಮಾಡಿದ್ರು. ಯಾಕಂದರೆ ಒಂದು ದಿನದ ಬಂದು ಅದು ಬೀದಿ ಬದಿ ವ್ಯಾಪಾರಸ್ಥರ ಹೊಟ್ಟೆಪಾಡಿಗೆ ಭಾಳ ಕಷ್ಟ ಆಗ್ತದೆ. ಯಾಕಂದರೆ ಅವರು ಅವತ್ತು ದುಡಿದು ಅವತ್ತು ತಿನ್ನುವಂತಹ ಪರಿಸ್ಥಿತಿಯಲ್ಲಿ ಇರ್ತಾರೆ. ಸಾಕಷ್ಟು ಜನ ಬೀದಿ ಬದಿ ವ್ಯಾಪಾರಸ್ಥರು, ಕೂಲಿ ಕಾರ್ಮಿಕರು. ಜೊತೆಗೆ ಕರ್ನಾಟಕ ಬಂದಾದರೆ ಬಸ್ಗಳ ವ್ಯವಸ್ಥೆ ಇರಲ್ಲ, ದೂರ ಪ್ರಯಾಣ ಮಾಡಲಿಕ್ಕೆ ಭಾಳ ಕಷ್ಟ ಆಗ್ತದೆ. ಹಾಗಾಗಿ ಒಂದೆರಡು ಸಮಸ್ಯೆಗಳಲ್ಲ, ಜೊತೆಗೆ ಒಂದು ದಿನದ ಬಂದು ಸರ್ಕಾರದ ಖಜಾನೆಗೆ ಕೋಟಿಗಟ್ಟಲೆ ಲಾಸ್ ಆಗ್ತದೆ. ಸರ್ಕಾರದ ಖಜಾನೆಗೆ ಲಾಸ್ ಆಗೋದ್ರ ಜೊತೆಗೇ ಬೀದಿ ಬದಿ ವ್ಯಾಪಾರಸ್ಥರಿಗೂ ಸಾಕಷ್ಟು ಸಮಸ್ಯೆ ಆಗ್ತದೆ, ಕೂಲಿ ಕಾರ್ಮಿಕರಿಗೆ ಸಮಸ್ಯೆ ಆಗ್ತದೆ, ದೂರ ಹೋಗುವ ಪ್ರಯಾಣಿಕರಿಗೆ ಸಾಕಷ್ಟು ಸಮಸ್ಯೆ ಆಗ್ತದೆ. ಹೀಗೆ ಸಮಸ್ಯೆಗಳ ಸರಮಾಲೆ ಆಗ್ತದೆ ಒಂದು ದಿನ ಕರ್ನಾಟಕ ಬಂದಾದರೆ. ಆದರೆ ಇವರು ಬಂದ್ ಮಾಡೋದಾದರೆ ಯಾಕೆ ಇಷ್ಟು ಡಿಲೇ ಮಾಡಿದ್ರು ಅನ್ನುವಂಥದ್ದು ಇಲ್ಲೊಂದು ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಈಗ ಕನ್ನಡ ಪರ ಹೋರಾಟಗಾರರು ನಾವು ಬಂದ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಯಾಕಂದರೆ ಕಾವೇರಿ ಕಿಚ್ಚು ಹೊತ್ತಿ ಉರಿತಾ ಇದೆ ರಾಜ್ಯದಲ್ಲಿ. ಇವತ್ತಿನ್ನು ಆಗಸ್ಟ್ 2ನೇ ತಾರೀಕು, ಮೊನ್ನೆ ಒಂದು 2-3 ದಿವಸದ ಮುಂಚೆನೇ ಅವರು ಒಂದಿಷ್ಟು ಕರೆ ಕೊಟ್ಟಿದ್ರು, ನಾವು ಕರ್ನಾಟಕ ಬಂದ್ ಮಾಡ್ತೀವಿ ಅಂತ. ಅದನ್ನು ಆಗಸ್ಟ್ 13ನೇ ತಾರೀಕುವರೆಗೂ ಕೂಡ ಯಾಕೆ ಇಷ್ಟು ಡಿಲೇ ಮಾಡಿದ್ರು ಗೊತ್ತಾಗ್ತಾ ಇಲ್ಲ. ಅಥವಾ ಇಷ್ಟು ಡಿಲೇ ಮಾಡಿದಾಗ, ಇಷ್ಟು ಗ್ಯಾಪ್ ಕೊಟ್ಟಾಗ ಸರ್ಕಾರ ಇನ್ನಾದರೂ ಕೂಡ ಎಚ್ಚೆತ್ಕೊಂಡು ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡಬಾರದು ಅನ್ನುವಂತಹ ಒಂದು ಸೂಚನೆ ಮೇರೆಗೆ ಈ ಥರ ಒಂದು ಬಂದ್ ಮಾಡ್ತೀವಿ ಅನ್ನುವಂಥ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೋ ಏನೋ ಗೊತ್ತಾಗ್ತಾ ಇಲ್ಲ. ಸರ್ಕಾರ ಆಲ್ರೆಡಿ ಇವಾಗ ಸಾಕಷ್ಟು ಮನವಿ ಮಾಡಿಕೊಂಡಿದೆ. ಸ್ಪೆಷಲಿ ಡಿ.ಕೆ. ಶಿವಕುಮಾರ್ ಅವರು ಕನ್ನಡ ಪರ ಹೋರಾಟಗಾರರ ಸಂಘಕ್ಕೆ ಈಗ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಬಂದನ್ನು ಕೈ ಬಿಡಲ್ಲ ಅಂತ ಕಾವೇರಿ ವಿಚಾರದಲ್ಲಿ ಸಂಘಟನೆಗಳು ಕೂಡ ಇವಾಗ ಒಂದು ಸ್ಟ್ರಾಂಗಲ್ಲಿ ಹೇಳಿಕೆಯನ್ನು ಕೂಡ ಕೊಡ್ತಾ ಇದ್ದಾವೆ. ಎಲ್ಲ ಕೂಲಿ ಕಾರ್ಮಿಕರು ಇರ್ಬೋದು, ಬೀದಿ ಬದಿ ವ್ಯಾಪಾರಸ್ಥರು ಇರ್ಬೋದು, ನಿಮ್ಮ ಅಂಗಡಿ ಮಳಿಗೆಗಳನ್ನೆಲ್ಲ ಮುಚ್ಚಿಬಿಟ್ಟು ನೀವು ನೈತಿಕವಾಗಿ ಬೆಂಬಲ ಕೊಡೋದಲ್ಲ, ಖುದ್ದಾಗಿ ಈ ಒಂದು ಹೋರಾಟದಲ್ಲಿ ನೀವು ಕೂಡ ಭಾಗಿಯಾಗಬೇಕು ಅಂತ ವಾಟಾಳ್ ನಾಗರಾಜ್ ಕೂಡ ಕರೆಯನ್ನು ಕೊಟ್ಟಿದ್ರು. ಈ ಎಲ್ಲ ಬೆಳವಣಿಗೆಗಳ ನಡುವೆನೇ ಇವಾಗ ಸರ್ವಪಕ್ಷ ಸಭೆಯಲ್ಲೂ ಸಾಕಷ್ಟು ತೀರ್ಮಾನಗಳನ್ನು ಮಾಡಿದ್ದಾರೆ. ಕನ್ನಡ ಪರ ಹೋರಾಟಗಾರರಿಗೂ ಕೂಡ ಈಗ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಈ ಬಂದ್ ಮಾಡೋದ್ರಿಂದ ಖಂಡಿತವಾಗಲೂ ಕೂಡ ನಮಗೆ ಸಮಸ್ಯೆ ಆಗ್ತಾ ಇರುವಂಥದ್ದು, ಅದು ಡಿ.ಕೆ. ಶಿವಕುಮಾರ್ ಹೇಳ್ತಾ ಇರುವಂಥ ಮಾತಲ್ಲೇನು ಸುಳ್ಳಲ್ಲ. ಆದರೆ ಕನ್ನಡ ಪರ ಹೋರಾಟಗಾರರು ನೆಲ, ಜಲ, ಭಾಷೆ ಅಂತ ಬಂದಾಗ ಪ್ರಾಮಾಣಿಕವಾದಂತಹ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅದು ಕಾವೇರಿ ವಿಚಾರ ಇರ್ಬೋದು, ಅಥವಾ ಗಡಿನಾಡ ವಿಚಾರ ಇರ್ಬೋದು, ಕನ್ನಡದ ನಾಮಫಲಕದ ವಿಚಾರ ಇರ್ಬೋದು. ಒಟ್ಟಿನಲ್ಲಿ ಕನ್ನಡಿಗರ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಆದಂಥ ಸಂದರ್ಭದಲ್ಲಿ ಕನ್ನಡ ಪರ ಹೋರಾಟಗಾರರು ಆಗಾಗ ಧ್ವನಿ ಎತ್ತುತ್ತಾ ಇರ್ತಾರೆ. ಇದು ಬಂದಾಗ್ತಾ ಇರುವಂಥದ್ದೇನು ಹೊಸತೇನಲ್ಲ. ಅನೇಕ ಬಂದ್ಗಳನ್ನು ಕರ್ನಾಟಕ ಕಂಡಿದೆ. ಕರ್ನಾಟಕದ ಜನ ಸಾಕಷ್ಟು ಬಂದ್ಗಳಿಂದ ಸಮಸ್ಯೆಗಳನ್ನು ಕೂಡ ಅನುಭವಿಸಿದ್ದಾರೆ. ಆದರೆ ಇವ್ರು ಮಾಡ್ತಾ ಇರುವಂಥ ಬಂದು ಇವರ ಒಂದು ಲಾಭಕ್ಕೋಸ್ಕರನ ಅಥವಾ ಇವರ ಸ್ವಾರ್ಥಕ್ಕೋಸ್ಕರನ ಮಾಡ್ತಾ ಇರುವಂಥದ್ದಲ್ಲ. ಕರ್ನಾಟಕದ ಸಮಸ್ತ ಜನತೆಯ ಉದ್ಧಾರಕ್ಕೋಸ್ಕರ, ಸಮಸ್ತ ಜನಗಳ ಒಂದು ಶ್ರೇಯೋಭಿವೃದ್ಧಿಗೋಸ್ಕರ ಇವರು ಮಾಡ್ತಾ ಇರುವಂಥದ್ದು. ಯಾಕಂದರೆ ಸ್ಪೆಷಲಿ ಆ ಮಂಡ್ಯ ಮತ್ತು ಹಳೆ ಮೈಸೂರು ಭಾಗದ ಜನರಿಗೆ ಈ ಕಾವೇರಿ ನೀರನ್ನೇ ನಂಬ್ಕೊಂಡಿದ್ದಾರೆ. ಅದರಲ್ಲೂ ನಾವು ಬೆಂಗಳೂರಿನವರು ಕೂಡ ಈ ಕಾವೇರಿ ನೀರನ್ನೇ ನಂಬ್ಕೊಂಡಿರುವಂಥದ್ದು ಕುಡಿಯಲಿಕ್ಕೆ. ಹಾಗಾಗಿ ಎಲ್ಲರ ಒಂದು ಶ್ರೇಯೋಭಿವೃದ್ಧಿಯನ್ನು ಮನಸ್ಸಲ್ಲಿಟ್ಕೊಂಡು ಕನ್ನಡ ಪರ ಹೋರಾಟಗಾರರು ಆಗಾಗ ಕರ್ನಾಟಕ ಬಂದನ್ನು ಮಾಡ್ತಾ ಇರ್ತಾರೆ. ಜೊತೆಗೆ ಕನ್ನಡ ಪರ ಹೋರಾಟಗಾರರು ಈ ನೆಲ, ಜಲ, ಭಾಷೆಗೆ ಅನ್ಯಾಯ ಆದಾಗ ಧ್ವನಿಗೂಡಿಸ್ತಾನೆ ಇರ್ತಾರೆ. ಎಲ್ಲ ಬೆಳವಣಿಗೆಗಳ ನಡುವೆ ಸರ್ವಪಕ್ಷ ಸಭೆ ಆಯಿತು, ತೀರ್ಮಾನ ಮಾಡಿದ್ದಾರೆ, ನಾವು ರೈತರು ಪರವಾಗಿದ್ದೀವಿ ಅಂತ ಡಿ.ಕೆ.ಶಿ ಹೇಳಿದ್ದಾರೆ. ಎಲ್ಲ ಬೆಳವಣಿಗೆಗಳ ನಡುವೆನೂ ಕೂಡ ಕರ್ನಾಟಕ ಬಂದ್ ಆಗ್ತದ ಅನ್ನುವಂಥದ್ದೇ ಸದ್ಯಕ್ಕಿರುವಂತಹ ಒಂದು ಯಕ್ಷ ಪ್ರಶ್ನೆ.